ಒಂದು 10 ದಿನ ಒಳಗೆ ಹೋದ್ರ ಎಲ್ಲ ನಿಲ್ಬೇಕು. ನೀವು ಅದನ್ನ ನಿಲ್ಲಿಸಲಿಲ್ಲ ಅಂದ್ರೆ ಆಮೇಲೆ ಸರ್ ಅವ್ರು ಡ್ರಗ್ ತಗೊಂತಾರೆ ಆ ಮಟ್ಟಕ್ಕೆ. ನೀವು ಅಲ್ಲಿ ಸೈಡ್ ತಗೊಂಡು ಹೋಗ್ತಿರ್ತಾರ, ಪೆಟ್ರೋಲ್ ತಗೊಂಡು ಹೋಗ್ತಿರ್ತಾರ. ಒಂದು ಲಾರಿ ಕೆಟ್ಟ ನಿಂತರ ಬೆಳಕರಿದಾಗ ಟೈರ್ ಇಲ್ಲ, ಟ್ಯೂಬ್ ಇಲ್ಲ, ಬ್ಯಾಟ್ರಿ ಇಲ್ಲ, ಏನಿಲ್ಲ, ಎಲ್ಲ ತಗೊಂಡು ಹೋಗ್ಬೇಕು. ಅವ್ರು ಯಾರು ತಗೊಂಡು ಹೋಗ್ಯಾರ ಅಂತ ನಮ್ಗೆ ರೊಕ್ಕ ಕೊಟ್ಟು ನಿಂದು ಒಳಗೆ ಕೊಡ್ದಂತ ಸಾಮಾನ್ಯ ನಮಗೆ ಬೇಕಪ್ಪ ರೊಕ್ಕ ಈಗ. ಯಾಕಂದ್ರೆ ಅವ್ರು ಡ್ರಗ್ ಅಡಿಕ್ಟ್ ಆಗಿಬಿಟ್ಟಾವ. ಅವ್ರಿಗೆ ಆ ಇಂಜೆಕ್ಷನ್ ಸಿಗಲಿಲ್ಲ ಅಂದ್ರೆ ತಡ್ಪಡಿಸ್ತಾರೆ, ಆ ಮಟ್ಟಕ್ಕೆ ಹೋಗ್ಬಿಟ್ಟಾರೆ. ಆ ಡ್ರಗ್ ಅಡಿಕ್ಟ್ಗಳನ್ನ ನೀವು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಸಮಾಜ ಸಂಪೂರ್ಣ ಹಾಳಾಗಿ ಹೋಗ್ತೈತಿ. ಇದ್ರ ಬಗ್ಗೆ ನಾವು ವಿಪಕ್ಷ ಸಮಾಜದ ಹುಡುಗರು ಅವ್ರನ್ನ ಹೆಂಗ್ ಕಂಟ್ರೋಲ್ ಮಾಡ್ತಿದ್ರು ನೋಡಿದೆ ಅಂತ. ಅವ್ರ ತಂದೆ ತಾಯಿಗಳನ್ನ ನಾನು ಕರೆಸಿದ್ದೆ, ಊರಾಗಿರ್ಬೇಕಲ್ಲ ಕಂಟ್ರೋಲ್ ಮಾಡ್ರು, ನೀವು ಬಿಟ್ರೆ ಹಿಂಗಂತ. ನಮ್ಮ ಕೈ ಮೀಗೆ ಹೋಗ್ಬಿಟ್ಟಾರೆ, ಅವ್ರು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ. ಇದನ್ನ ನೀವು ಫಸ್ಟ್ ಪ್ರಿಯಾರಿಟಿ ಮೇಲೆ ಕಂಟ್ರೋಲ್ ಮಾಡ್ರಿ. ಡ್ರಗ್ಸ್ ಯಾರೇ ಇರಲಿ ಮುಲಾಜಿಲ್ಲ. ನಾವ್ಯಾರೂ ಕೂಡ ವಿನಂತಿ ಮಾಡ್ತೀವಿ, ನಾವ್ಯಾರೂ ಫೋನ್ ಮಾಡೋದು ಬೇಡ. ಡ್ರಗ್ ವಿಷಯ ಆಗಲಿ, ಯಾವುದೇ ವಿಷಯ ಆಗಲಿ, ಅನೈತಿಕ ಸಂಬಂಧ ಇಂಥವು ಮಾಡೋರಿಗೆ ಯಾರು. ಈಗ RH ಕ್ಯಾಂಪಿನ ಬಗ್ಗೆ ಮಾತಾಡಿದ್ರು, ಅದು ಸತ್ಯ ಇದೆ. ನೀವು ಈ RH ಕ್ಯಾಂಪಿನ ತುಂಬಾ ಶಿಬಿರಗಳು ಇರ್ತಾವೆ. ಎದಕ್ಕೆ ಹೋಗ್ತಾರ ಅವ್ರನ್ನೇನು ಹೊಲ ಇಲ್ಲ, ಮನಿ ಇಲ್ಲ, ಏನಿಲ್ಲ. ಅಲ್ಲಿ ಹೋಗಿ ಇಂಥ ಇವೆಲ್ಲ ನಿಮಗೆ ಏನ್ ಬೇಕು ಎಲ್ಲ ವ್ಯವಸ್ಥೆ ಸಿಗುತ್ತೆ. ಇವ್ರು ಎದಕ್ಕೆ ಹೋಗ್ತಾರ ಗೊತ್ತಿಲ್ಲ. ಎಲ್ಲರೂ ಅಲ್ಲೇ ಅದು ಸೆಂಟ್ರ್ ಹೇಳ್ತಾರಲ್ಲ, ಕಾಲೇಜ್ ಗಂಟೆ ಬಾಗ್ಲಾಗದವ ಅಲ್ಲಿ ಏನು ಸಾಯಂಕಾಲ ಆದ್ಮೇಲೆ ಎಲ್ಲ ಅಷ್ಟು ಐತೆ. ಹಂಗಾಗಿ ಅಂಥವನ್ನ ನೀವು ಮೊದಲು ಕಂಟ್ರೋಲ್ ಮಾಡಿ. ಇವ್ರು ಎದಕ್ಕೆ ಹೋಗ್ತಾರೆ? ಅಲ್ಲಿ ಹೋಗಕ್ಕೆ ಏನೈತಿ? ಇಲ್ಲಿ ಅಂಗಡಿಲ್ಲ, ಊಟ ಮಾಡಕ್ಕೆ ಅಂಗಡಿಲ್ಲ, ಇಲ್ಲ ಅಲ್ಲೇ ಐತೆ ಅಂಗಡಿ, ಅಲ್ಲಿಗೆ ಹೋಗ್ತಾರೆ ಆ ದಾಬಾಗಳಿಗೆ. ಆ ಕಡೆ ಒಂದು ಈ ಕಡೆ ಅಂತ ದಾಬಾಗಳಿತ್ತು ಅಂತಂದ್ರೆ ನಿರ್ದಾಕ್ಷಿಣ್ಯ ಸುಡುಗಡೆ ಇಲ್ಲ, ಸುಳ್ಳು ಹೋಗಿ ದಾಬಾಗಳು. ಅಂತ ದಾಬಾಗಳನ್ನ ನೀವು ತೆಗಿಸೋಕೆ ಹೋಗಿರಿ, ಅಲ್ಲಿಂದನೇ ಕಂಟ್ರೋಲ್ ಬರ್ತೈತಿ. ಇಲ್ಲ ಅಂತಂದ್ರೆ ಅಲ್ಲೆಲ್ಲ ಸಿಗ್ತೈತೆ ಅಂದ್ರೆ ಓದ್ತಾರೆ. ಅಲ್ಲಿ ಗಾಂಜಾ ಬೇಕು ಅವ್ರು ಹೇಳಿದ್ರೆ ಅದು ಸತ್ಯ ಇರ್ತದೆ, ಎಲ್ಲ ಸಿಗ್ತೈತೆ. ಗಾಂಜಾ ಸಪ್ಲೈ ಆಗದೆ, ಅಲ್ಲಿಂದ ಸಪ್ಲೈ ಆಗ್ತೈತೆ ಅನ್ನೋದು ನಿಮಗೆ ಗೊತ್ತೈತೆ. ಮೊನ್ನೆ ಆಕ್ಸಿಡೆಂಟ್ ಆಗಿ ಆ ಹುಡುಗ ಮರ್ಡರ್ ಆಗಿರೋದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಲಿಂಕ್ ಅಲ್ಲಿದೆ, ಗಾಂಜಾದ ಲಿಂಕೇ ಬರ್ತೈತೆ. ಇದರಿಂದನೇ ಅನಾಹುತಗಳಾಗ್ತವ. ಅದಕ್ಕೆ ಅದನ್ನ ಫಸ್ಟ್ ಕಂಟ್ರೋಲ್ ಮಾಡಿ. ಇಸ್ಪಟ್ ಆಡೋದು ಈಗಾಗಲೇ ಸದನ ಯಾರನ್ನ ಅರೆಸ್ಟ್ ಮಾಡಿದ್ರೆ, ಯಾರನ್ನ ಒಳಗೆ ಹಾಕಿದ್ರೆ ಏನಾಗೈತೆ. ಇದು ಆಗಲಿಲ್ಲ ಅಂದ್ರೆ ಏನಾಗ್ತದೆ? ಪೊಲೀಸರ ಭಯನೇ ಹೋಗ್ಬಿಟ್ಟೈತೆ. ಫ್ರೆಂಡ್ಲಿ ಪೊಲೀಸ್ ಇರ್ಬೇಕಂತ ನಾವು ಮಾತಾಡ್ತೀವಿ, ಆ ಫ್ರೆಂಡ್ಲಿ ಪೊಲೀಸ್ ಯಾವ ಮಟ್ಟಕ್ಕೆ ಹೋಗ್ತೈತೆ ಅನ್ನೋದು ಆಗ್ಬಾರ್ದಲ್ಲ. ನೋಡ್ಕೊಂಡ್ರೆ ಇದೇ ಪರಿಸ್ಥಿತಿ ಆಗ್ತದೆ. ನೀವು ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಎಲ್ಲವೂ ಕಂಟ್ರೋಲಿಗೆ ಬರ್ತದೆ. ನಿಮ್ಗೆ ಗೊತ್ತಿಲ್ಲ ಅನ್ನೋದಿಲ್ಲ. ನಿಮ್ಮವರು ಅದ್ರಾಗ ಇನ್ವಾಲ್ವ್ ಅದಾರ, ಅದನ್ನು ಹೇಳ್ಬಿಡ್ತೇನೆ. ಆಡ್ತಾರ, ಯಾರು ಗಾಂಜಾ ಮಾರ್ತಾರ ಇವ್ರಿಗೆ ಅಕೌಂಟಿಗೆ ರೊಕ್ಕ ಹಾಕಿದ್ದನ್ನ ನಾನು SP ಕಳಿಸಿ ಏನ್ ಆಕ್ಷನ್ ಆಯ್ತು. ಇದು ಪರಿಸ್ಥಿತಿ. ಇವ್ರು ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ಯಾವ, ಪೊಲೀಸರ ಅಕೌಂಟಿಗೆ ಯಾವಾಗ ಯಾರ್ಯಾರಿಂದ ಎಷ್ಟೆಷ್ಟು ಹೋಗ್ಯಾವ ಅಂತ. ಅಂತಂದ್ರೆ ನಾವು ಇನ್ವಾಲ್ವ್, ನೀವು ಇನ್ವಾಲ್ವ್, ಮ್ಯಾಂಗ್ಳೂರ್ ಇನ್ವಾಲ್ವ್ ಅಂದ್ರೆ ಮತ್ತೆ ಕಂಟ್ರೋಲ್ ಮಾಡುತ್ತೆ. ಸಮಾಜ ಹಾಳಾಗಿ ಹೋಗ್ಬಿಡ್ತೈತಿ. ಇದಕ್ಕೆ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮ ತಗೊಳ್ಳಿ. ನಾವು ಈಗ 3-4 ಮಂದಿ ಫೋನ್ ಮಾಡ್ಬೋದು, ನಾವೇ ಹೇಳ್ತೀವಿ ಎಲ್ಲರಿಗೂ ಕೈ ಯಾರ ನಮ್ಮ ಶಿಷ್ಯರ್ತಾನೋ ಇನ್ನೊಬ್ಬ ಶಿಷ್ಯ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿ ನಿರ್ದೇಶನಾಲಯವನ್ನು ದುರ್ಬಳಕೆ ಮಾಡಿಕೊಂಡು ಶ್ರೀಮತಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿರುವುದನ್ನು ನ್ಯಾಯಾಲಯ ತಿರಸ್ಕರಿಸುವುದರಿಂದ ಇಡಿ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಬಸವರಾಜ ಪಾಟೀಲ್ ಈಟಗಿ, ಕೇಂದ್ರ ಸರ್ಕಾರ ಕಳೆದ 11 ವರ್ಷಗಳಿಂದ ಇಡಿ, ಸಿಬಿಐ, ಇನ್ಕಂಟ್ಯಾಕ್ಸ್ ಇತ್ಯಾದಿ ಸಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ವಿರೋಧ ಪಕ್ಷದ ನಾಯಕರನ್ನು ಹಣಿಯಲು ಪ್ರಯತ್ನಿಸುತ್ತಾ ಬಂದಿದೆ. ಅದೇ ರೀತಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಹಾಗೂ ಯಂಗ್ ಇಂಡಿಯನ್ ಪೈ ಲಿಮಿಟೆಡ್ ಹೆಸರಿನಲ್ಲಿ ಯಾವುದೇ FIR ಇಲ್ಲದೆ ಚಾರ್ಜ್ ಶೀಟ್ ಸಲ್ಲಿಸಿದ್ದನ್ನು ನ್ಯಾಯಾಲಯ ಇಡಿ ಅಧಿಕಾರಿಗಳಿಗೆ ಛಿಮಾರಿ ಹಾಕಿದ್ದು, ಇದು ಕೇಂದ್ರ ಸರ್ಕಾರದ ಅಧಿಕಾರ ದುರ್ಬಳಕೆಯ ಉದಾಹರಣೆಯಾಗಿದೆ. ಈ ರೀತಿ ಹಲವು ಅಧಿಕಾರ ದುರ್ಬಳಕೆ ಪ್ರಕರಣಗಳು ದೇಶದಲ್ಲಿ ವಿರೋಧ ಪಕ್ಷಗಳ ನಾಯಕರಿಗೆ ಕಿರುಕುಳ ಕೊಡುತ್ತಿರುವುದನ್ನು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ. ಶಾಂತಪ್ಪ ಮಾತನಾಡಿ, ಕೇಂದ್ರ ಸರ್ಕಾರದ ಅಧಿಕಾರ ದುರ್ಬಳಕೆ ಪ್ರಕರಣಗಳನ್ನು ನ್ಯಾಯಾಲಯಗಳು ಟೀಕೆ ಮಾಡುತ್ತಿರುವುದು ಕೇಂದ್ರದ ಬಿಜೆಪಿ ಪಕ್ಷಕ್ಕೆ ನಾಚಿಕೆಯಾಗಬೇಕು ಎಂದು ಹೇಳಿದರು.
ದೇಶದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿರಲು ಆಡಳಿತ ಮತ್ತು ವಿರೋಧ ಪಕ್ಷಗಳೆರಡೂ ಜೊತೆಗೂಡಿ ಕೆಲಸ ಮಾಡಬೇಕು. ಆದರೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ವಿರೋಧ ಪಕ್ಷಗಳನ್ನು ವೈಯಕ್ತಿಕ ದ್ವೇಷ ಸಾಧನೆಗೆ ಸಂವಿಧಾನಿಕ ಸಂಸ್ಥೆಗಳನ್ನು ಬಳಕೆ ಮಾಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಬಸವರಾಜ ಪಾಟೀಲ್ ಹಿಟಗಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆರೋಪಿ ಮಾಡುತ್ತಿರುವ ಬಿಜೆಪಿ ಸುಳ್ಳು ಆರೋಪ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಸುಳ್ಳು ಪ್ರಚೋದನೆ ಮಾಡುತ್ತಿರುವ ನರೇಂದ್ರ ಮೋದಿಗೆ ಧಿಕ್ಕಾರ, ಧಿಕ್ಕಾರ. ಡೌನ್ 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 ಡೌನ್. ಸುಳ್ಳು ಇಡಿ ಕೇಸುಗಳನ್ನು ಹಾಕುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಸುಳ್ಳು ಇಡಿಗಳನ್ನು ಹಾಕುತ್ತಿರುವ ಕೇಂದ್ರ ಸರ್ಕಾರಕ್ಕೆ. ಮತ್ತು ಇತರರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ಒಂದನೇದು. ಎರಡನೇದು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಈ ಮನ್ರೇಗಾಕ್ಕೆ ರಾಮ್ಜಿ ಅಂತ ಹೆಸರು ಇಡ್ತಕ್ಕಂಥದ್ದು ಕೆಲಸ. ಇವೆರಡೂ ಏನಪ್ಪ ಅಂದ್ರೆ ಜನ ವಿರೋಧಿ ಕೆಲಸಗಳನ್ನು ಇವತ್ತು BJP ಪಕ್ಷದವರು ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ಸುಳ್ಳು ಕೇಸುಗಳನ್ನು ದಾಖಲಿಸಿ ನಮ್ಮ ಎಲ್ಲ ಪ್ರಮುಖ ನಾಯಕರು, ನೀವು ಬಹುಶಃ ನೋಡಿರ್ಬೋದು, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಎಲ್ಲ ಹಿರಿಯ ನಾಯಕರನ್ನ ED, CBI ಮತ್ತು ಅವರೆಲ್ಲ ಆಟೋನಮಸ್ ಬಾಡಿಗಳಿಂದ IT, ED ರೇಡ್ಗಳನ್ನು ಮಾಡಿ ಅವರು ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಅವ್ರ ಪಕ್ಷಕ್ಕೆ ಒಳಗಾಗೋದಿಲ್ಲ ಅವ್ರ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡ್ತಕ್ಕಂಥದ್ದು ಕೂಡ ತಾವೆಲ್ಲ ಪತ್ರಿಕೆಗಳ ಮುಖಾಂತರವನ್ನು ನೋಡಿದ್ದೀರಿ. ಇದು ಏನಪ್ಪ ಅಂದ್ರೆ ಸುಮಾರು ಈ ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದು ಏನಪ್ಪ ಅಂದ್ರೆ ಕೇವಲ ರಾಜಕೀಯ ಮಾಡೋಕ್ಕೋಸ್ಕರ ಅಲ್ಲ, ಇದು ದೇಶದ ಸ್ವಾತಂತ್ರ್ಯವನ್ನು ಕೊಡೋಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷವನ್ನು ಹುಟ್ಟಿ ಬೆಳೆದದ್ದು. ಅಂದಿನಿಂದ ಇಂದಿನವರೆಗೆ ಇವತ್ತ ನಮ್ಮ ದೇಶದ ಜನರ ಹಿತ ಕಾಪಾಡುವಲ್ಲಿ ಅತ್ಯಂತ ಏನಾದರೂ ಮಾಡಿ ಅನೇಕ ಷಡ್ಯಂತ್ರಗಳು ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಶ್ರೀಮಂತ ನಾಯಕರನ್ನ ಅನೇಕ ಕೇಸ್ಗಳಲ್ಲಿ ಸಿಲುಕಿಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಸಂಬಂಧಪಟ್ಟಿದ್ದು ಏನು ವಿನಾಕಾರಣ ಸುಳ್ಳು ಕೇಸು ದಾಖಲೆ ಮಾಡಿ ಇವತ್ತು ಕೋರ್ಟ್ ನಲ್ಲಿ ಅವರು ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಛೀಮಾರಿ ಹಾಕಿಸಿಕೊಂಡಿದೆ. ಅನೇಕ ಏನು ಕೇಂದ್ರ ಸರ್ಕಾರದ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ED ಮುಖಾಂತರ, ಇನ್ಕಮ್ ಟ್ಯಾಕ್ಸ್ ಮುಖಾಂತರ, CBI ಮುಖಾಂತರ ಅನೇಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡು ಈ ಕಾಂಗ್ರೆಸ್ ಪಕ್ಷ ನಮ್ಮ ಮುಖಂಡರನ್ನ ಸಿಲುಕಿಸಬೇಕಂತ ಹೇಳಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆ ಷಡ್ಯಂತ್ರಕ್ಕೆ ನಾವು ಯಾವುದೇ ಕಾರಣಕ್ಕೆ ಜಗ್ಗೋದಿಲ್ಲ. ಈ ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಪಾರ್ಟಿ. ನಮ್ಮ ನೆಚ್ಚಿನ ಧೀಮಂತ ನಾಯಕಿ ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ನಮ್ಮ ಧೀಮಂತ ನಾಯಕರು ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇರ್ಬೋದು, ಈ ನಮ್ಮ ನೆಚ್ಚಿನ ರಾಜ್ಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು ಇರ್ಬೋದು, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಅನೇಕ ಮುಖಂಡರನ್ನ, ಅನೇಕ ನಾಯಕರನ್ನ ಇಂಥ ಒಂದು ಕೇಸ್ಗಳಲ್ಲಿ ಸಿಗಾಕಿ ಕಾಂಗ್ರೆಸ್ ಪಕ್ಷ ದುರ್ಬಲಗೊಳಿಸಬೇಕನ್ನುವಂತ ಹುನ್ನಾರ ನಡೆಸಿದ್ದಾರೆ. ಅದು ನಾವು ಖಂಡಿಸ್ತೀವಿ. ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಒಂದು ಈಗ ಏನು ಮಹಾತ್ಮ ಗಾಂಧಿ ರೋಜ್ಗಾರಿ ಯೋಜನಾ, ಆ ಒಂದು ರಾಮ್ಜಿ ಅಂತ ಹೇಳಿ ಅಂತ ಯೋಜನೆ, ಹೊಸ ಯೋಜನೆ ತಂದು ಏನು ಸ್ವರಾಜ್ಯ ಕನಸು ಕಂಡಂತ ಮಹಾತ್ಮ ಗಾಂಧಿ ಅಂತವ್ರನ್ನ ಕೂಡ ಇವತ್ತು ದೂರ ಸರಿಸಿ ಕುತಂತ್ರ ನಡೆಸ್ತಾ ಇದ್ದಾರೆ. ಹಾಗಾಗಿ ಏನು ಇವತ್ತು ನಮ್ಮ ನಾಯಕರ ಮೇಲೆ ವಿನಾಕಾರಣ ಕೇಸ್ ಹಾಕ್ತಾ ಇದ್ದು ಇವತ್ತು ಛೀಮಾರಿ ಹಾಕಿಸ್ಕೊಂಡಿದ್ದಾರೆ.
ಮತ್ತೆ ಪುನಃ ಇವತ್ತು ಮತ್ತೆ ಬೇರೆ ಏನೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಾಲಯಕ್ಕೆ ನಾವು ಮುತ್ತಿಗೆ ಹಾಕ್ಬೇಕಂತ ಬಂದಿದ್ದೀವಿ. ನಮಗೆ ಮುತ್ತಿಗೆ ಹಾಕ್ಲಿಕ್ಕೆ ತಾವು ದಾರಿ ದಯಮಾಡಿ ಬಿಡಬೇಕು ಹಾಗೆ ಅಂತೇಳಿ ನಾನು ಮತ್ತೊಂದ್ಸಲ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ನಮ್ಮ MLA, ನಮ್ಮ ಕ್ಯಾಂಡಿಡೇಟು, ಇನ್ನ ಅನೇಕ ಜನ ನಮ್ಮ ಎಲ್ಲ ಹಿರಿಯರಿದ್ದಾರೆ, ಅವರೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ನಮ್ಮ ಕಾರ್ಯಕ್ರಮ ಏನದ ಅದು ಇವತ್ತು ಯಶಸ್ವಿ ಮಾಡ್ತೀವಿ ಹಾಗೆ ಅಂತೇಳಿ ಮತ್ತೊಂದ್ಸಲ ಎಲ್ಲರಿಗೆ ವಂದಿಸಿ ನನ್ನ ಮಾತುಗಳು. ರಾಯಚೂರು ನಗರದ ಬಸವೇಶ್ವರ ವೃತ್ತದಲ್ಲಿ ಸಾರಿಗೆ ಬಸ್ ಒಂದು ಕೆಟ್ಟು ನಿಂತು ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರಿಗೆ ಕಿರಿಕಿರಿಯಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೌದು, ಸಿಂಧನೂರು ಘಟನೆಗೆ ಸೇರಿದ ನಾನ್ ಸ್ಟಾಪ್ ಬಸ್ ಒಂದು ರಾಯಚೂರಿನಿಂದ ಸಿಂಧನೂರಿಗೆ ಹೊರಟಿದ್ದ ವೇಳೆ ಬಸವೇಶ್ವರ ವೃತ್ತದ ಬಳಿ ಬರುತ್ತಿದ್ದಂತೆ ಏಕಾಏಕಿ ಕೆಟ್ಟು ನಿಂತಿದೆ. ಬಸ್ ನೋಡು ರಸ್ತೆಯಲ್ಲಿ ಕೆಟ್ಟಿದ್ದ ಕಾರಣ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಈ ವೇಳೆ ಬಸ್ನಲ್ಲಿದ್ದ ಪ್ರಯಾಣಿಕರು ಮತ್ತು ಟ್ರಾಫಿಕ್ ಪೊಲೀಸರು ಸೇರಿದಂತೆ ಅಲ್ಲಿದ್ದ ವಾಹನ ಸವಾರರು ಬಸ್ಸನ್ನು ತಳ್ಳುವ ಮೂಲಕ ರಸ್ತೆ ಬದಿಗೆ ಸಾರಿಸಲು ಹರಸಾಹಸ ಪಡಬೇಕಾಯಿತು. ಎಪಿಐ ರಾಯಚೂರು ಶಾಖೆಯ ಜನರಲ್ ಮೆಡಿಸಿನ್ ವಿಭಾಗ ನವೋದಯ ವೈದ್ಯಕೀಯ ಕಾಲೇಜು ರಾಯಚೂರು ಮತ್ತು ಜನರಲ್ ಮೆಡಿಸಿನ್ ವಿಭಾಗ ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಿಮ್ಸ್ ಸಹಯೋಗದೊಂದಿಗೆ ಕರ್ನಾಟಕ RSSDI 21 ವಾರ್ಷಿಕ ಸಮ್ಮೇಳನ ಡಿಸೆಂಬರ್ 19ರಿಂದ 21ರಂದು ಮಧುಮೇಹದಿಂದ ಯೋಗಕ್ಷೇಮದ ಕಡೆಗೆ ಕಾರ್ಯಾಗಾರ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಎಂದು KRSSD ಅಧ್ಯಕ್ಷರು ಹಾಗೂ ಆಯೋಜಕರಾದ ಡಾಕ್ಟರ್ ಬಸವರಾಜ ಪಾಟೀಲ್ ಹೇಳಿದರು.
ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಾಲೂಕಿನ ಜೇಗರಕಲ್ ಹಾಗೂ ಹೊಸಪೇಟೆ ಗ್ರಾಮಗಳನ್ನು ದತ್ತು ಪಡೆದು ಮಧುಮೇಹ ರೋಗಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುವುದು ಎಂದರು. ಮಧುಮೇಹ ರೋಗದ ಬಗ್ಗೆ ಜಾಗೃತಿ ಹಾಗೂ ಸರಿಯಾದ ಆಹಾರ ಪದ್ಧತಿ, ಜೀವನ ಶೈಲಿ ಹಾಗೂ ನಿಗದಿತ ಔಷಧಿ ಪಡೆಯುವುದರಿಂದ ರೋಗವನ್ನು ನಿಯಂತ್ರಿಸಬಹುದಾಗಿದೆ. ಮಧುಮೇಹ, ಸಕ್ಕರೆ ಕಾಯಿಲೆ ಹೆಚ್ಚಾದರೆ ಬೇರೆ ಬೇರೆ ರೋಗಗಳಿಗೆ ಮನುಷ್ಯ ತುತ್ತಾಗಬೇಕಾಗುತ್ತದೆ ಎಂದರು. ಸಮ್ಮೇಳನದಲ್ಲಿ ಬೇರೆ ಬೇರೆ ಕಡೆಗಳಿಂದ ವೈದ್ಯರು ಆಗಮಿಸಲಿದ್ದು, ಮಧುಮೇಹ ರೋಗದ ಚಿಕಿತ್ಸೆ, ನಿಯಂತ್ರಣ ಸೇರಿದಂತೆ ಮಧುಮೇಹ ಕಾಯಿಲೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯಲಿವೆ ಎಂದರು. ನಾವು ನಮ್ಮ ರಾಯಚೂರಿನಲ್ಲಿ ಈ 21ನೇ ಮಧುಮೇಹ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ನವೋದಯ ಮೆಡಿಕಲ್ ಕಾಲೇಜಿನಲ್ಲಿ ಮಾಡ್ತಾ ಇದ್ದೇವೆ. 19, 20, 21 3 ದಿನ ಈ ಮಧುಮೇಹ ಸಮ್ಮೇಳನ ಇರುತ್ತೆ. ಇದರಲ್ಲಿ 19ನೇ ತಾರೀಕಿನ ದಿನ ನಾವು ವರ್ಕ್ಶಾಪ್ ಅಂತ ಇಟ್ಕೊಂಡಿದ್ದೇವೆ ಮತ್ತು ಕಂಟಿನ್ಯೂ ಮೆಡಿಕಲ್ ಎಜುಕೇಶನ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ. 20ನೇ ತಾರೀಕಿನ ದಿನ ಮತ್ತು 21 ಇದು ಹೋಲ್ ಸಮ್ಮೇಳನ ಇರುತ್ತೆ. 19ನೇ ತಾರೀಕಿನ ದಿನ 6 ವರ್ಕ್ಶಾಪ್ ಅಂತ ಮಾಡ್ತಾ ಇದ್ದೀವಿ ಬೆಳಗ್ಗೆ. ಮತ್ತು ಟೈಪ್ 1 ಡಯಾಬಿಟಿಸ್ ಪೇಷಂಟ್ಸ್ ಕೂಡ ತಂದೆ ತಾಯಿ ಮತ್ತು ಟೈಪ್ 1 ಡಯಾಬಿಟಿಸ್ ಪೇಷಂಟ್ ಜೊತೆಗೆ 2 ರಿಂದ 5 ಗಂಟೆ ತನಕ ಅವರ ಜೊತೆಗೆ ತಂದೆ ತಾಯಿ ಜೊತೆಗೆ ಇಂಟ್ರಾಕ್ಷನ್ ಅಂದ್ರೆ ಸಂವಾದ ಇರುತ್ತೆ. ಅದಕ್ಕೆ ನಮ್ಮ ಡಾಕ್ಟರ್ ಪ್ರಸನ್ನಕುಮಾರ್ ಸರ್ ಅವರು ಬ್ಯಾಂಗ್ಳೂರಿನಿಂದ ಬರ್ತಾ ಇದ್ದಾರೆ. ಮತ್ತು ಅವರಿಗೆ ನಾವು ಈ ಆಲ್ರೆಡಿ ನಮ್ಮ ಅಮೃತ ಹಾಸ್ಪಿಟಲ್ ಅನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಆ ಟೈಪ್ 1 ಡಯಾಬಿಟಿಸ್ ಪೇಷಂಟ್ಸಿಗೆ ನಾವು ಸ್ಕೂಲ್ ಬ್ಯಾಗ್ ಮತ್ತು ಇನ್ಸುಲಿನ್ ಫ್ರೀ ಮತ್ತು ಅವರಿಗೆ ಎಲ್ಲಾ ರೀತಿಯಾದ ಫ್ರೀ ಸರ್ವಿಸ್ ಅನ್ನು ಆಲ್ರೆಡಿ ಮಾಡ್ತಾ ಇದ್ದೀವಿ. ಇದನ್ನು ಮತ್ತೆ ಮುಂದಿನ ದಿನಮಾನದಲ್ಲೂ ಕಂಟಿನ್ಯೂ ಇರುತ್ತೆ. ಈಗ ಎಲ್ಲಾ ಟೈಪ್ 1 ಡಯಾಬಿಟಿಸ್ ಪೇಷಂಟ್ಸ್ ನಾವು ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಬರ್ಲಿಕ್ಕೆ. ಮತ್ತು ಅವರ ತಂದೆ ತಾಯಿ ಬಂದು ಅವರಿಗೆ ಏನೇನೋ ಪ್ರಾಬ್ಲಮ್ ಇದ್ರು ಅವರು ನಮ್ಮ ಸಂವಾದದಲ್ಲಿ ಕೇಳಬಹುದು. ಅದೇ ರೀತಿಯಾಗಿ ಸಾಯಂಕಾಲ 5 ರಿಂದ 6 ಈ ನಾವು ವಿಲೇಜ್ ಅಡಾಪ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ. ಈ ವಿಲೇಜ್ ಅಡಾಪ್ಷನ್ ಪ್ರೋಗ್ರಾಮ್ ಅನ್ನು ನಮ್ಮ ಡಾಕ್ಟರ್ ಅನುಜ್ ಮೈಸೂರ್ ಅವರು ಲಕ್ನೋಲಿಂದ ಬರ್ತಾ ಇದ್ದಾರೆ. ಅವರು ಈ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರು. ಅವರು ಈ ನಾವು ವಿಲೇಜ್ ಅಡಾಪ್ಷನ್ ಪ್ರೋಗ್ರಾಮ್ ಉದ್ದೇಶ ಏನಂದ್ರೆ ಈ ನಮ್ಮ ಜಗರ್ಕಲ್ ಹೊಸಪೇಟೆ ಅನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಆ ಊರಲ್ಲಿ ಎಲ್ಲರಿಗೂ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಅನ್ನು ಚೆಕ್ ಮಾಡಿ ಅವರಿಗೆ ನಾವೆಲ್ಲ ಫ್ರೀ ಸರ್ವಿಸ್ ಕೊಡಬೇಕು. ಮತ್ತು ಮುಂದಿನ ದಿನಮಾನದಲ್ಲಿಯೂ ಕೂಡ ಅವರಿಗೆ ಫ್ರೀ ಸರ್ವಿಸ್ ಕೊಡ್ಬೇಕಂತ ನಾವು ಆ ಊರನ್ನು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಆ ಊರಲ್ಲಿ ಪೇಷಂಟ್ಸಿಗೂ ಕೂಡ ಗ್ಲೂಕೋಮೀಟರ್ಗಳನ್ನು ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ. ಗ್ಲೂಕೋಮೀಟರ್ ಆಗಿರ್ಬೋದು, ಇನ್ಸುಲಿನ್ ಆಗಿರ್ಬೋದು, ಮತ್ತು ಅವರ ಸ್ಕೂಲ್ ಬ್ಯಾಗ್ ಮತ್ತು ಅವರು ಎಲ್ಲಾ ರೀತಿಯಾದ ನಮ್ಮ ಈ RSSDA ಕಡೆಯಿಂದ ಅವರಿಗೆ ಫ್ರೀ ಸರ್ವಿಸ್ ಅನ್ನು ಕೊಡ್ಬೇಕಂತ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಇದು 19ನೇ ತಾರೀಕು ದಿನ. 20ನೇ ತಾರೀಕು ಬೆಳಿಗ್ಗೆ ನಮ್ಮ ಕಾನ್ಫರೆನ್ಸ್ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಮ್ಮೇಳನ. 8 ರಿಂದ 10 ಆಮೇಲೆ 9 ರಿಂದ ನಮ್ಮ ಎಲ್ಲಾ ಸಮ್ಮೇಳನವನ್ನು ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ನಾವು ಹಾಲ್ ಎ ಮತ್ತು ಹಾಲ್ ಬಿ ಅಂತ ಮಾಡಿದ್ದೀವಿ ಮತ್ತು ಹಾಲ್ ಸಿ. ಹಾಲ್ ಎ ಹಾಲ್ ಬಿ ಅಲ್ಲಿ 35 ಸಂವಾದ ಇದೆ, 35 ಸೆಷನ್ಸ್ಗಳಿದ್ದಾವೆ. ಅದರಲ್ಲಿ ಓರೇಷನ್ಸ್ ಅಂತೇಳಿ ಒಂದು 6 ಮಂದಿ ಓರೇಷನ್ಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಡಾಕ್ಟರ್ ಬಸವನಗೌಡಪ್ಪ ಅಂತ ಹೇಳಿ ಮತ್ತು ಡಾಕ್ಟರ್ ಅನಿಲ್ ವರ್ಮಾನಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್. ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ಅತಿವೃಷ್ಟಿ ಬೆಳೆಗೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ರಾಜ್ಯ ರೈತ ಸಂಘ, ಹಸಿರು ಸೇನೆ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕರ್ನಾಟಕ ವತಿಯಿಂದ ವಿಶ್ವ ರೈತ ದಿನಾಚರಣೆ, ರೈತರ ಹಬ್ಬ ಹಾಗೂ ರಾಜ್ಯ ಮಟ್ಟದ ರೈತ ಸಮಾವೇಶ ಕಲಬುರಗಿಯಲ್ಲಿ ದಿನಾಂಕ 23ರಂದು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರೈತರ ಕೃಷಿ ಸಂರಕ್ಷಣಾ ಸಮಿತಿ ರಾಜ್ಯ ಅಧ್ಯಕ್ಷರಾದ ಮಸ್ತಾನ್ ನಾಯ್ಕ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಲಬುರಗಿಯ ಡಾಕ್ಟರ್ SM ಪಂಡಿತ ರಂಗ ಮಂದಿರದಲ್ಲೂ ಬೆಳಗ್ಗೆ 11 ಗಂಟೆಗೆ ಸಮಾವೇಶ ಉದ್ಘಾಟನೆ. ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಕಬ್ಬು ಬೆಳೆಗಾರರ ಸಂಘ ಒಕ್ಕೂಟದ ರಾಜ್ಯ ಮಟ್ಟದ ಸಮಾವೇಶ ಕಲಬುರಗಿಯಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲ ಕರ್ನಾಟಕದ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ರೈತರು ಆಗಮಿಸಿದ್ದಾರೆ. ಮತ್ತು ಒಂದು ಈ ಕಾರ್ಯಕ್ರಮದಲ್ಲಿ ಬೇರೆ ರಾಜ್ಯಗಳಿಂದ ರೈತರು ಕೂಡ ಆಗಮಿಸಿದ್ದಾರೆ. ಇಲ್ಲಿ ಮಾಜಿ ಸೈನಿಕರಿಗೂ ಮತ್ತು ನಮ್ಮ ಕೃಷಿ ಇಲಾಖೆಯಲ್ಲಿ
ಒಳ್ಳೆ ಸಾಧನೆ ಮಾಡಿದಂತ ರೈತರಿಗೆ ಕೂಡ ಒಳ್ಳೆ ಸನ್ಮಾನ ಕಾರ್ಯಕ್ರಮ ಇರ್ತದ. ಮತ್ತು ಎಲ್ಲಾ ಹಬ್ಬಗಳು ಆಚರಣೆ ಮಾಡ್ತಾರ. ನಮ್ಮ ರೈತರ ಹಬ್ಬ ಒಂದು ಆಚರಣೆ ಮಾಡೋಣ, ರೈತರ ದಿನಾಚರಣೆ ಒಂದು ವಿಶ್ವ ದಿನಾಚರಣೆ ಅಂತ ನಮ್ಮ ರೈತ ರತ್ನ ಕುರುಬೂರು ಶಾಂತಕುಮಾರ್ ಒಂದು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಕ್ಕೂಟದ ಅಧ್ಯಕ್ಷರು ಇವರೆಲ್ಲ ನಮ್ಮ ಸಂಘಟನೆಗಳಿಗೆ ಒಕ್ಕೂಟದ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ, ಅದ್ಭುತ ಕಾರ್ಯಕ್ರಮ. ಇದರಿಂದ ನಿಮ್ಮ ಪತ್ರಿಕೆ ಮಿತ್ರರ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ನಿಮ್ಮ ಒಂದು ನೇತೃತ್ವದಲ್ಲಿ ಎಲ್ಲಾ ಒಂದು ನಮ್ಮ ರೈತ ಬಾಂಧವರಿಗೆ ಒಂದು ವಿನಂತಿ ಮಾಡ್ತಿದ್ದೀವಿ, ಎಲ್ಲರೂ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ರೈತ ಬಾಂಧವರಲ್ಲಿ ಒಂದು ಮನವಿ ಮಾಡ್ತಿದ್ದೇನೆ. ಕೆಲವೊಂದು ಬೇಡಿಕೆಗಳಿದೆ ಅವತ್ತು ಕಾರ್ಯಕ್ರಮದಲ್ಲಿ, ಈ ಒಂದು ನಿಯೋಗ ಮುಖ್ಯಮಂತ್ರಿ ಅವರಿಗೆ ಜಾರಿ ಮಾಡ್ತಾ ಇದ್ದೀವಿ ಅವತ್ತು. ಅದಕ್ಕಾಗಿ ಎಲ್ಲಾ ಕರ್ನಾಟಕದ ರೈತ ಬಾಂಧವರು ಕಲಬುರಗಿ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಒಂದು ಮನವಿ ಮಾಡ್ತೇನೆ. ನಮಸ್ಕಾರ. ಮಸ್ತಾನ್ ನಾಯಕ್ ಸರ್, ಕರ್ನಾಟಕ ರೈತರ ಕೃಷಿ ಸಂರಕ್ಷಣೆ ಸಮಿತಿ. ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ಅತಿವೃಷ್ಟಿ ಬೆಳೆಗೆ ಹಾನಿಯಾಗಿ ನೀರಾವರಿ ಬೆಳೆ 40,000 ರೂಪಾಯಿ ಕೊಡಬೇಕು, ಬೆಳೆ ಪರಿಹಾರ. ಬಯಲು ಭೂಮಿಗೆ 25,000 ಕೊಡಬೇಕು. ತೋಟಗಾರಿಕೆ ಲೆಕ್ಕದಲ್ಲಿ ನಷ್ಟದಂತರು 40,000 ಕೊಡಬೇಕು. ಮತ್ತು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಲಿ. ಕೃಷಿ ಮತ್ತು ಸಾಲ ಸಂಪೂರ್ಣ ಮನ್ನಾ ಆಗಬೇಕು ರೈತರದ್ದು. ಮತ್ತು ಕೃಷಿ ಸಾಲ ನೀತಿ ಬದಲಾಗಲಿ. ಭೂಮಿ ಮೌಲ್ಯಕ್ಕೆ ಅನುಗುಣವಾಗಿ ಸಾಲ ನೀಡುವಂತಾಗಲಿ. ಕೃಷಿ ಸಾಲಕ್ಕೆ ಸಿವಿಲ್ ಸ್ಕೋರು ಮತ್ತು ಕೃಷಿ ಭೂಮಿ ಮುತ್ತುಗೋಲು ಕಾಯ್ದೆ ರದ್ದಾಗಲಿ. ಇನ್ನು ಅನೇಕ ಒಂದು ಕಾರ್ಯಕ್ರಮ ಇದೆ ನಮ್ಮಲ್ಲಿ. ಮಹಿಳಾ ಸಂಘಟನೆಗಳಿಗೆ ಸಾಲ ನೀಡುವ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ಲಿಸಲಿ. ಮತ್ತು ನಕಲಿ ಬಿತ್ತನೆ ಬೀಜ, ನಕಲಿ ರಸಗೊಬ್ಬರಗಳು, ನಕಲಿ ಕೀಟನಾಶಕಗಳು ಮಾಡುವ ಒಂದು ಅಂಗಡಿಗಳ ಮೇಲೆ ಮಾಲೀಕರ ಒಂದು ವಿರುದ್ಧ ಕಠಿಣ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಒಂದು 22 ಬೇಡಿಕೆಗಳಿವೆ ಅವತ್ತು. ಇದರಿಂದ ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಒಂದು ನಮ್ಮ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಒಕ್ಕೂಟ ಸಂಘದ ಅಧ್ಯಕ್ಷರವರು, ನಮ್ಮ ಕಬ್ಬು ಬೆಳೆಗಾರರ ಸಂಘ ಮತ್ತು ನಮ್ಮ ಎಲ್ಲ ಸಂಘಟನೆಗಳಿಗೆ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಇದರ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ರೈತರು ಆಗಮಿಸುವ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ಮನವಿಯನ್ನು ಮಾಡ್ತೇವೆ.